ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ವೈ ವಿ ಪ್ಯಾರಸ್ ಆ್ಯಂಡ್ ಓ ವಿ ಪ್ಯಾರಸ್ ಡಿಫ್ರೆನ್ಸಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಆಕ್ಟಿವಿಟಿ ಅನ್ಕೋತೀನಿ. of a few animals are easy to observe because their mothers lay them outside their bodies. The eggs of few animals. The eggs ಅಂದ್ರೆ ಮೊಟ್ಟೆ. ಕೆಲವೊಂದು ಪ್ರಾಣಿಗಳ ಮೊಟ್ಟೆಗಳನ್ನು ಆರ್ ಈಸಿ ಟು ಅಬ್ಸರ್ವ್, ತುಂಬ ಸುಲಭವಾಗಿ ನೋಡ್ಬೋದು. ಬಿಕಾಸ್ ಯಾಕಂದರೆ ದೇರ್ ಮದರ್ಸ್, ಮೊಟ್ಟೆ ಇಡ್ತಕ್ಕಂತಹ ಅವುಗಳ ತಾಯಿ ಮದರ್ಸ್ ಲೇ ದೆಮ್ ಔಟ್ಸೈಡ್ ದೇರ್ ಬಾಡೀಸ್, ಮೊಟ್ಟೆಗಳನ್ನು ಅವುಗಳ ದೇಹದ ಹೊರಗಡೆ ಇಡುತ್ತೆ. ಈಗ ಕೋಳಿ ಮೊಟ್ಟೆ ಇಡುವಂಥದ್ದು ಹೊರಗಡೆನೆ, ಅದನ್ನು ನಾವು ಎಲ್ಲರೂ ಸುಲಭವಾಗಿ ನೋಡ್ಬೋದು. ಅದೇ ರೀತಿ ಇನ್ನು ಕೆಲವು ಪ್ರಾಣಿಗಳು ಮೊಟ್ಟೆಗಳನ್ನು ದೇಹದ ಹೊರಭಾಗದಲ್ಲಿ ಇಡುತ್ತೆ. ಹಾಗಾಗಿ ನಾವು ಕೆಲವೊಂದು ಪ್ರಾಣಿಗಳ ಮೊಟ್ಟೆಗಳನ್ನು ಸುಲಭವಾಗಿ ನೋಡ್ಬೋದು. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಓವಿ ಪ್ಯಾರಸ್ ಅನಿಮಲ್. ಈ ರೀತಿಯ ಎಲ್ಲ ಪ್ರಾಣಿಗಳು ಸಹ ಓವಿ ಪ್ಯಾರಸ್ ಅನಿಮಲ್ಸ್ಗೆ. ಯಾವುದು ಓವಿ ಪ್ಯಾರಸ್ ಅಂದರೆ ಅಂಡಜ ಪ್ರಾಣಿಗಳು ಅಂತೇಳಿ ಕರಿತೀವಿ. ಮೊಟ್ಟೆ ಇಡುವಂತಹ ಅಂಡಜ ಪ್ರಾಣಿಗಳಿಗೆ ಈ ಎಲ್ಲ ಪ್ರಾಣಿಗಳು ಉದಾಹರಣೆಗಳಾಗುತ್ತೆ. ಬಟ್ ಯು ವುಡ್ ನಾಟ್ ಏಬಲ್ ಟು ಕಲೆಕ್ಟ್ ದ ಎಗ್ಸ್ ಆಫ್ ಎ ಡಾಗ್. ಆದರೆ ಕೆಲವೊಂದು ಪ್ರಾಣಿಗಳಾದ ಡಾಗ್, ನಾಯಿ, ಕೌ, ಹಸು, ಆರ್ ಕ್ಯಾಟ್, ಬೆಕ್ಕು, ಇಂತಹ ಪ್ರಾಣಿಗಳ ಮೊಟ್ಟೆಗಳನ್ನು ಕಲೆಕ್ಟ್ ಮಾಡೋದು, ಅವುಗಳನ್ನು ನೋಡೋದು ಸ್ವಲ್ಪ ಕಷ್ಟಕರವೇ. ಯಾಕಂದರೆ ದಿಸ್ ಈಸ್ ಬಿಕಾಸ್ ದೇ ಡು ನಾಟ್ ಲೇ ಎಗ್. ಯಾಕಂದರೆ ಈ ಪ್ರಾಣಿಗಳು ಕೌ, ಡಾಗ್, ಹಸು, ನಾಯಿ, ಬೆಕ್ಕು, ಈ ಎಲ್ಲ ಪ್ರಾಣಿಗಳು ಮೊಟ್ಟೆಗಳನ್ನು ಇಡೋದೇ ಇಲ್ಲ. ಹಾಗಾಗಿ ಅವುಗಳ ಮೊಟ್ಟೆಗಳನ್ನ ನೋಡೋಕ್ಕೂ ಆಗಲ್ಲ, ಅದು ಮೊಟ್ಟೆಯನ್ನು ಇಡೋದು ಇಲ್ಲ. ಅವುಗಳ ಮೊಟ್ಟೆಗಳನ್ನ ನೋಡೋದು ತುಂಬ ಕಷ್ಟ. ದ ಮದರ್ ಗಿವ್ಸ್ ಬರ್ತ್ ಟು ದ ಯಂಗ್ ಒನ್ಸ್. ಈ ರೀತಿಯಾದ ಪ್ರಾಣಿಯ ತಾಯಿ ಯಾವ ರೀತಿ ತನ್ನ ಮರಿಗಳನ್ನು ಜನ್ಮ ನೀಡುತ್ತೆ, ಮರಿಗಳಿಗೆ ಜನ್ಮ ನೀಡುತ್ತೆ, ಮೊಟ್ಟೆಯನ್ನು ಏನಿಡಲ್ಲ. ಆದರೆ ಈ ಹಸು, ಬೆಕ್ಕು, ನಾಯಿ, ಇಂತಹ ತಾಯಿಯೇ ಇವುಗಳ ತಾಯಿ ತಮ್ಮ ಮರಿಗಳಿಗೆ ಮೊಟ್ಟೆಯನ್ನು ಏನು ಇಡಲ್ಲ, ಮರಿಗಳಿಗೆ ಡೈರೆಕ್ಟ್ ಆಗಿ ಜನ್ಮವನ್ನು ನೀಡುತ್ತೆ. ಯಂಗ್ ಒನ್ಸ್. ದ ಮದರ್ ಗಿವ್ಸ್ ಬರ್ತ್ ಟು ದ ಯಂಗ್ ಒನ್ಸ್. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ವೈವಿ ಪ್ಯಾರಸ್ ಅನಿಮಲ್ಸ್. ಈ ಎಲ್ಲ ಪ್ರಾಣಿಗಳು ಜರಾಯು ಪ್ರಾಣಿಗಳಿಗೆ ಉದಾಹರಣೆ. ವೈವಿ ಪ್ಯಾರಸ್ ಅಂದರೆ ಜರಾಯು ಪ್ರಾಣಿಗಳು. ಈ ಹಸು, ನಾಯಿ, ಬೆಕ್ಕು ಇವೆಲ್ಲವೂ ಜರಾಯು ಪ್ರಾಣಿಗಳಿಗೆ ಉದಾಹರಣೆಗಳು. ಹಾಗೆ ಕ್ಯಾನ್ ಯು ನೌ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ವೈವಿಪ್ಯಾರಸ್ ಆ್ಯಂಡ್ ಓವಿಪ್ಯಾರಸ್ ಅನಿಮಲ್ಸ್. ಹಾಗಾದರೆ ನೀವು ವೈವಿಪ್ಯಾರಸ್ ಮತ್ತು ಓವಿಪ್ಯಾರಸ್ ಅನಿಮಲ್ಸ್ಗಳಿಗೆ ಎಕ್ಸಾಂಪಲ್ಸ್ಗಳನ್ನ, ಉದಾಹರಣೆಗಳನ್ನು ನೀಡ್ತೀರಾ ಅಂತೇಳಿ ಅಲ್ಲಿ ಕೊಟ್ಟಿರೋದಲ್ಲದೆ. ವೈವಿಪ್ಯಾರಸ್ ಅನಿಮಲ್ಸು ಮಾಡ್ಬೋದಲ್ಲ. ವೈವಿಪ್ಯಾರಸ್ ಓವಿಪ್ಯಾರಸ್ ಯಾವುದೆಲ್ಲ ಓವಿಪ್ಯಾರಸ್ ಇದೆ? ಓವಿಪ್ಯಾರಸ್ ಅನಿಮಲ್ಸ್ಗೆ ಎಕ್ಸಾಂಪಲ್ಸ್ನ ನೋಡೋಣ. ಯಾವುದ್ಯಾವುದಪ್ಪ ಅಂದರೆ ಮೊಟ್ಟೆ ಇಡುವಂತಹ ಪ್ರಾಣಿಗಳು. ಅಲ್ಲಿ ಹೆಣ್ಣು ಕೊಟ್ಟಿದ್ದಾರೆ, ಫ್ರಾಗ್ ಇದೆ. ಅದು ಬಿಟ್ಟು ನಾವು ಯಾವ್ದು ತಗೋದು? ಡಕ್ ಅಲ್ವಾ, ಡಕ್ಸ್. ಸ್ನೇಕ್, ಸ್ನೇಕ್ಸ್, ಅದೇ ಥರ
ಫಿಶಸ್ ಅಲ್ವಾ, ಫಿಶಸ್. ಪೆಂಗ್ವಿನ್ ನೋಡಿ, ಪೆಂಗ್ವಿನ್ ಸಹ ಮೊಟ್ಟೆಯಿಂದ ಇರುತ್ತೆ. ಪೆಂಗ್ವಿನ್. ಆ್ಯಂಡ್ ಆಕ್ಟೋಪಸ್. ಆಕ್ಟೋಪಸ್ ನೋಡಿರ್ತೀರಲ್ಲ ಜಿಯೋಗ್ರಫಿ ಚಾನಲ್ಸಲ್ಲೆಲ್ಲ, 8 ಕಾಲುಗಳನ್ನು ಹೊಂದಿರುತ್ತೆ ಆಕ್ಟೋಪಸ್. ಇದೆಲ್ಲವೂ ಮೊಟ್ಟೆ ಇಡುವಂತಹ ಪ್ರಾಣಿ. ಬಟರ್ಫ್ಲೈಸ್, ಎನ್ಸ್, ಇದೆಲ್ಲವೂ ಹಾಕೋಬೋದು ನೀವು. ಬಟರ್ಫ್ಲೈ ಈ ರೀತಿ ಎಷ್ಟೊಂದು ನೀವು 2 ಎಕ್ಸಾಂಪಲ್ಸ್ಗಳನ್ನ ನೀವು ಸಹ ಸರ್ಚ್ ಮಾಡಿ. ಇದೆಲ್ಲವೂ ವೈವಿ ಪ್ಯಾರಸ್ ಅನಿಮಲ್ಸ್ಗೆ ಎಕ್ಸಾಂಪಲ್ಸು. ಅದೇ ಥರ ಓವಿ ಪ್ಯಾರಸ್ ಅಂದರೆ ಮೊಟ್ಟೆ ಇಡುವಂಥದ್ದು. ವೈವಿ ಪ್ಯಾರಸ್ ಅನಿಮಲ್ಸ್ಗೆ ನೋಡೋಣ. ವಿವಿ ಪ್ಯಾರಸ್ ಅನಿಮಲ್ಸ್. ಅವುಗಳಿಗೆ ಎಕ್ಸಾಂಪಲ್ಸ್ ಅಂದರೆ ವಿಯರ್ಸ್, ಕರಡಿ, ಜಿರಾಫೆ, cows, goat, elephant, ಡಾಗ್. ಇದೆಲ್ಲವೂ ವಿವಿ ಪ್ಯಾರಸ್ ಅನಿಮಲ್ಸ್ಗೆ ಎಕ್ಸಾಂಪಲ್ಸ್. ಗೊತ್ತಾಯ್ತಾ? ಸಿ 2 ಎಕ್ಸಾಂಪಲ್ಸ್ಗಳನ್ನ ಸರ್ಚ್ ಮಾಡಿ. ಏನಿಲ್ಲ, ಯಾವುದೆಲ್ಲ ಮೊಟ್ಟೆಯನ್ನು ಇಡುತ್ತೆ ಅವುಗಳನ್ನ ಓವಿ ಪ್ಯಾರಸ್ಗೆ ತಗೊಳ್ಳಿ. ಯಾವುದೆಲ್ಲ ಮರಿಯನ್ನು ಜನ್ಮ ನೀಡುತ್ತೆ ಅವುಗಳಿಗೆ ವಿವಿ ಪ್ಯಾರಸ್ ಅನಿಮಲ್ಸ್ ಅಂತೇಳಿ 2 ಎಕ್ಸಾಂಪಲ್ಸ್ನ ನೀವು ಕಲೆಕ್ಟ್ ಮಾಡಿ. ಸಿ ನೆಕ್ಸ್ಟ್, ಯಂಗ್ ಒನ್ಸ್ ಟು ಅಡಲ್ಟ್ಸ್. ಅಂದರೆ ಮರಿಗಳಿಂದ ಪ್ರೌಢಜೀವಿ. ಯಂಗ್ ಒನ್ಸ್ ಮರಿಗಳು, ಆಗ್ತಾನೆ ಹುಟ್ಟಿರುವಂಥ ಮರಿಗಳಿಂದ ಅಡಲ್ಟ್ಸ್ ಅಂದರೆ ಪ್ರೌಢಜೀವಿ. ಹೇಗೆ? The new individuals which are born or hatched from the eggs continue to grow till they become adults. ಆಗತಾನೆ ಜನಿಸಿದ ಇಲ್ಲವೇ ಮೊಟ್ಟೆ ಒಡೆದುಕೊಂಡು ಬಂದ ಹೊಸ ಮರಿಯು. ಈ ನ್ಯೂ ಇಂಡಿವಿಜುವಲ್ಸ್, ನ್ಯೂ ಅಂದರೆ ಆಗತಾನೆ ಜನಿಸಿದ, ವಿಚ್ ಆರ್ ಬಾರ್ನ್ ಆರ್ ಹ್ಯಾಚ್ಡ್ ಫ್ರಮ್ ಎಗ್ಸ್, ಅಥವಾ ಆಗ ತಾನೇ ಮೊಟ್ಟೆ ಒಡೆದು, ಹ್ಯಾಚ್ಡ್ ಫ್ರಮ್ ದ ಎಗ್ಸ್ ಅಂದರೆ ಮೊಟ್ಟೆ ಒಡೆದು ಹೊರಬಂದ, ಕಂಟಿನ್ಯೂ ಟು ಗ್ರೋ ಟಿಲ್ ದೇ ಬಿಕಮ್ ಅಡಲ್ಟ್. ಒಡೆದುಕೊಂಡು ಬಂದ ಹೊಸ ಮರಿಯು ಪ್ರೌಢಾವಸ್ಥೆ ತಲುಪುವವರೆಗೆ ತನ್ನ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಟಿಲ್ ಟು ಗ್ರೋ, ಕಂಟಿನ್ಯೂ ಟು ಗ್ರೋ ಟಿಲ್ ದೇ ಬಿಕಮ್ ಅಡಲ್ಟ್ಸ್. ಅದು ಎಲ್ಲಿಯವರೆಗೆ ಬೆಳವಣಿಗೆ ಮುಂದುವರಿಯುತ್ತೆ? ಅದು ಅಡಲ್ಟ್, ಪ್ರೌಢಾವಸ್ಥೆಗೆ ಬರುವವರೆಗೂ ಆ ಮರಿಯು ಏನಾಗುತ್ತೆ? ಬೆಳೀತಾನೆ ಇರುತ್ತೆ. ಪ್ರೌಢಾವಸ್ಥೆ ತಲುಪಬೇಕು, ಅಡಲ್ಟ್ ಸ್ಟೇಜಿಗೆ ಬರೋವರೆಗೂ ಅದು ಬೆಳೀತಾನೆ ಇರುತ್ತೆ. ಈಗ ನಾವುಗಳು ಅಷ್ಟೇ, ಒಂದು ನಿರ್ದಿಷ್ಟ ಏಜ್ವರೆಗೆ ಬೆಳೀತಾನೆ ಇರ್ತೀವಲ್ವ. ಸಣ್ಣ ಮಗು ಇರುತ್ತೆ, ಆ ಮಗು ಡೇ ಬೈ ಡೇ ಬೆಳೆದು ಸ್ವಲ್ಪ ದೊಡ್ಡದಾಗುತ್ತೆ, ಆಮೇಲೆ ಟೀನೇಜಿಗೆ ಬರುತ್ತೆ, ಆಮೇಲೆ ಅಡಲ್ಟ್ಸ್ ಆಗ್ತಾರೆ. ಅದೇ ರೀತಿ ಇಲ್ಲೂ ಸಹ ಎಲ್ಲ ಜೀವಿಗಳಲ್ಲೂ, ಅಂದರೆ ಇಲ್ಲಿ ಮೊಟ್ಟೆ ಇಡುವಂತಹದ್ದು, ಮೊಟ್ಟೆ ಒಡೆದು ಹೊರ ಬರುವಂತಹ ಆ ಪ್ರಾಣಿಯೂ ಸಹ, ಮರಿ ಜೀವಿಯೂ ಸಹ, ಕೋಳಿ ಮೊಟ್ಟೆ ಹೊಡ್ಕೊಂಡು ಕೋಳಿ ಮರಿ ಬರುತ್ತೆ. ಅದು ಒಂದು ಹಂತ ತಲುಪೋವರೆಗೂ, ಎಲ್ಲಿಯವರೆಗೆ? ಅಡಲ್ಟ್, ಪ್ರೌಢಾವಸ್ಥೆ ತಲುಪೋವರೆಗೂ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ಇನ್ ಸಮ್ ಅನಿಮಲ್ಸ್, ಅದೇ ಕೆಲವು ಪ್ರಾಣಿಗಳಲ್ಲಿ, ದ ಯಂಗ್ ಒನ್ಸ್ ಮೇ ಲುಕ್ ವೆರಿ ಡಿಫ್ರೆಂಟ್ ಫ್ರಮ್ ದ ಅಡಲ್ಟ್ಸ್. ಇನ್ನು ಕೆಲವು ಪ್ರಾಣಿಗಳಲ್ಲೇನು, ಮರಿಗಳು ಪ್ರೌಢಜೀವಿಗಿಂತ ಭಿನ್ನವಾಗಿರುತ್ತಂತೆ. ಅಂದರೆ ಮರಿಗಳೇನು ಪ್ರೌಢಜೀವಿ, ಅಂದರೆ ಅದು ದೊಡ್ಡದಾದ ಮೇಲೆ ಹೇಗಿರುತ್ತೋ ಆ ರೀತಿ ಇರಲ್ವಂತೆ, ಭಿನ್ನವಾಗಿರಬಹುದು. ರಿಕಾಲ್ ದ ಲೈಫ್ ಸೈಕಲ್ ಆಫ್ ಸಿಲ್ಕ್ ವಾರ್ಮ್. ನೀವು 7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿರುವಂತಹ ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳುವಿನ ಜೀವನ ಚಕ್ರ. ರೇಷ್ಮೆ ಹುಳು ಯಾವ ರೀತಿ ಮೊಟ್ಟೆ ಇಡುತ್ತೆ, ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಹೇಗೆ, ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಹೇಗೆ, ಮತ್ತೆ ಅದೇ ಚಿಟ್ಟೆ ಹೇಗಾಗುತ್ತೆ. ಆ 7ನೇ ತರಗತಿಯಲ್ಲಿ, ಇನ್ ಕ್ಲಾಸ್ 7, 7ನೇ ತರಗತಿಯಲ್ಲಿ ಓದಿರ್ತೀರಾ ದ ಲೈಫ್ ಸೈಕಲ್ ಆಫ್ ಸಿಲ್ಕ್ ವಾರ್ಮ್, ರೇಷ್ಮೆ ಹುಳುವಿನ ಜೀವನ ಚಕ್ರವನ್ನು. ಅದನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಅದು ಮೊಟ್ಟೆ ಇಡುತ್ತೆ, ಆಮೇಲೆ ಲಾರ್ವಾ ಅಥವಾ ಕಂಬಳಿ ಹುಳು ಥರ ಆಗುತ್ತೆ, ಕ್ಯಾಟರ್ಪಿಲ್ಲರ್ ಆಗುತ್ತೆ, ಪ್ಯೂಪಾ ಆಗುತ್ತೆ, ಆಮೇಲೆ ಅಡಲ್ಟ್ ಮಾತ್, ಚಿಟ್ಟೆ ಥರ ಆಗ್ಬಿಡುತ್ತೆ.
you studied in class 7. Frog is another such example. ಕಪ್ಪೆಯೂ ಸಹ ಇದಕ್ಕೆ ಒಂದು ಉದಾಹರಣೆ. ಕಪ್ಪೆನೂ ಅಷ್ಟೇ ಮೊಟ್ಟೆ ಇಡುತ್ತೆ ಫಸ್ಟ್ ನೀರಿನಲ್ಲಿ, ಆಮೇಲೆ ಸಣ್ಣ ಬಾಲ ಇರ್ತಕ್ಕಂಥದ್ದು ಒಂದು ಬರುತ್ತೆ, ಆಮೇಲೆ ಅದಕ್ಕೆ ಬಾಲನೇ ಇರಲ್ಲ, ಸಣ್ಣ ಬ್ಲ್ಯಾಕ್ ಕಲರ್ ಸಣ್ಣ ಸಣ್ಣ ಬಾಲ ಇರೋದೆಲ್ಲ ಓಡಾಡ್ತಿರುತ್ತೆ ನೀರೊಳಗೆಲ್ಲ, ಅದು ಕಪ್ಪೆಯ ಮರಿಗಳೇ. ಹಾಗೆ ಹೀಗೆ ರೀ ಸಿಲ್ಕ್ ವಾಮು ಅಡಲ್ಟ್ ಕೆಲವೊಂದು ಮರಿಜೀವಿಗಳಲ್ಲಿ ಹೆಂಗ್ ಒನ್ಸ್ಗಿಂತ ಅಡಲ್ಟ್ಸಲ್ಲಿ ಡಿಫ್ರೆಂಟ್ ಇರೋದಕ್ಕೆ ಸಿಲ್ಕ್ ವಾಮು, ಫ್ರಾಗ್ ಇದೆಲ್ಲ ಸಹ ಎಕ್ಸಾಂಪಲ್ ಆಗುತ್ತೆ. ಅಬ್ಸರ್ವ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಫ್ರಾಗ್ ಸ್ಟಾರ್ಟಿಂಗ್ ಫ್ರಮ್ ದ ಹೆಗ್ ಟು ದ ಅಡಲ್ಟ್ ಸ್ಟೇಜ್. ಏನು ಅಬ್ಸರ್ವ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಫ್ರಾಗ್ ಸ್ಟಾರ್ಟಿಂಗ್ ಫ್ರಮ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಫ್ರಾಗ್ ಅಂದರೆ ಕಪ್ಪೆಯ ವಿವಿಧ ಹಂತಗಳನ್ನು ಅಬ್ಸರ್ವ್ ಮಾಡಿ, ಎಲ್ಲಿಂದ ಅದರ ಮೊಟ್ಟೆ ಸ್ಟಾರ್ಟಿಂಗ್ ಫ್ರಮ್ ದ ಎಗ್, ಅದು ಮೊಟ್ಟೆ ಇಡುವುದರಿಂದ ಹಿಡಿದು ಟು ದ ಅಡಲ್ಟ್ ಸ್ಟೇಜ್, ಅದು ಪ್ರೌಢಾವಸ್ಥೆ ತಲುಪುವವರೆಗೂ ಅದರ ಪ್ರತಿಯೊಂದು ಹಂತವನ್ನು ಗಮನಿಸಿ. ವಿ ಫೈಂಡ್ ದಟ್ ದೇರ್ ಆರ್ 3 ಡಿಸ್ಟಿಂಕ್ಟ್ ಸ್ಟೇಜ್. ಮತ್ತು ಈ ಕಪ್ಪೆಯ ಬೆಳವಣಿಗೆಯಂತೂ 3 ಹಂತಗಳನ್ನು 3 ಡಿಸ್ಟಿಂಕ್ಟ್ ಸ್ಟೇಜ್ 3 ಹಂತಗಳನ್ನು ಒಳಗೊಂಡಿದೆ. ದಟ್ ಈಸ್ ಫಸ್ಟ್ ಒನ್ ಎಗ್ ಮೊಟ್ಟೆ, ನೆಕ್ಸ್ಟ್ ಟ್ಯಾಡ್ಪೋಲ್ ಅಂದರೆ ಲಾರ್ವಾ, ಗುದ ಮೊಟ್ಟೆ, ಅಡಲ್ಟ್ಸ್ ಪ್ರೌಢಾವಸ್ಥೆ. ಇದು 3 ಹಂತಗಳನ್ನು ಕಪ್ಪೆಯು ತನ್ನ ಫಸ್ಟ್ ಮೊಟ್ಟೆ ಇಡೋದ್ರಿಂದ ಹಿಡಿದು ಅದು ಅಡಲ್ಟ್ ಆಗೋವರೆಗೆ 3 ಸ್ಟೇಜಸನ್ನು ಒಳಗೊಂಡಿರುತ್ತೆ. ಇಲ್ಲಿದೆ ಎಗ್ ಈ ರೀತಿ ಎಗ್ ಇಡುತ್ತೆ. ಬಿ ಅರ್ಲಿ ಟ್ಯಾಡ್ಪೋಲ್, ಗುದ ಮೊಟ್ಟೆಯ ಪ್ರಾರಂಭಿಕ ಹಂತ ಇದು ಈ ರೀತಿ ಆಗುತ್ತೆ. ಈ ರೀತಿ ಕಪ್ಪು ಬಾಲ ಇರ್ತಾರೆ, ಸಣ್ಣ ಸಣ್ಣ ಅದು ಜೀವಿ ನೀರಲ್ಲೆಲ್ಲ ಓಡಾಡ್ತಿರುತ್ತೆ, ಸಣ್ಣ ಬಾಲ ಇರುತ್ತೆ, ಈ ರೀತಿ ಇರುತ್ತೆ, ನೋಡಿರ್ತೀರ ನೀವೆಲ್ಲರೂ ನೀರೊಳಗೆ. ನಂತರ ಲೇಟ್ ಟ್ಯಾಡ್ಪೋಲ್ ಅಂದರೆ ಬೆಳೆದ ಗುದ ಮೊಟ್ಟೆ, ಇದೇ ಗುದ ಮೊಟ್ಟೆ ಇರುತ್ತಲ್ಲ, ಇದು ಸ್ವಲ್ಪ ಬೆಳೆದ ಮೇಲೆ ಕಪ್ಪೆದು ಈ ರೀತಿ ಆಗುತ್ತೆ. ನೆಕ್ಸ್ಟ್ ಅಡಲ್ಟ್ ಫ್ರಾಗ್, ನೆಕ್ಸ್ಟ್ ದೊಡ್ಡ ಕಪ್ಪೆಯಾಗಿ ಈ ರೀತಿ ಬದಲಾಗುತ್ತೆ. ಇದು 3 ಸ್ಟೇಜ್ ಆಗ್ತದೆ. ಇದು ನೆಕ್ಸ್ಟ್ ಇದು ಇದೆ 3 ಸ್ಟೇಜಸ್. ಡೋಂಟ್ ದ ಟ್ಯಾಡ್ಪೋಲ್ಸ್ ಲುಕ್ ಸೋ ಡಿಫ್ರೆಂಟ್ ಫ್ರಮ್ ದ ಅಡಲ್ಟ್ಸ್. ಇನ್ನು ಪ್ರೌಢ ಕಪ್ಪೆಗಿಂತ ಗೊದ ಮೊಟ್ಟೆಗಳು ಭಿನ್ನವಾಗಿ ಕಾಣೋದು ಇಲ್ಲವೇ, ಅಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಅಲ್ವಾ ಅಂತೇಳಿ ಕೇಳ್ತಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್ ದಟ್ ದೀಸ್ ಟ್ಯಾಡ್ಪೋಲ್ಸ್ ವುಡ್ ಸಮ್ ಡೇ ಬಿಕಮ್ ಫ್ರಾಗ್ಸ್? ನೀವು ಅದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯನಾ? ಈ ರೀತಿ ಸಣ್ಣದಾಗಿರ್ತಕ್ಕಂತಹ ಈ ಗದ ಮೊಟ್ಟೆಗಳು ಟ್ಯಾಡ್ಪೋಲ್ಸು ಈ ಥರ ದೊಡ್ಡ ಕಪ್ಪೆಯಾಗಿ ಹೇಗೆ ಬೆಳೆಯುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದಾ? ಸಿಮಿಲರ್ಲಿ ದ ಕ್ಯಾಟರ್ಪಿಲ್ಲರ್ಸ್ ಆರ್ ದ ಪ್ಯೂಪಾ ಆಫ್ ಸಿಲ್ಕ್ ವಾರ್ಮ್. ಅದೇ ರೀತಿ ಕ್ಯಾಟರ್ಪಿಲ್ಲರ್ಸ್ ಕಂಬಳಿ ಹುಳುಗಳು, ಕ್ಯಾಟರ್ಪಿಲ್ಲರ್ಸ್ ಅಂದರೆ ಕಂಬಳಿ ಹುಳು ಅಥವಾ ರೇಷ್ಮೆ ಹುಳುವಿನ ಪ್ಯೂಪಾ ಅಂದರೆ ಗೂಡೊಳಗಿರುವಂತಹ ಹುಳು. ಸಿಲ್ಕ್ ವಾರ್ಮ್ಸ್ ಲುಕ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಅಡಲ್ಟ್ಸ್ ಮಾತ್. ರೇಷ್ಮೆ ಹುಳುವಿನ ಕ್ಯಾಟರ್ಪಿಲ್ಸ್ ಒಂದು ಕಂಬಳಿ ಹುಳುಗಳು ಸಹ ಏನು ಆ ಗೂಡಿನೊಳಗಿರುವಂತಹ ಕಂಬಳಿ ಹುಳು ಅಥವಾ ರೇಷ್ಮೆ ಹುಳುವಿನ ಪ್ಯೂಪಾವು ಸಹ ಏನು ಪ್ರೌಢ ಚಿಟ್ಟೆಗಿಂತ ಭಿನ್ನವಾಗಿರುತ್ತೆ. ಸಿಮಿಲರ್ಲಿ ದ ಕ್ಯಾಟರ್ಪಿಲ್ಸ್ ಅಂದರೆ ಕಂಬಳಿ ಹುಳು ಆರ್ ದ ಪ್ಯೂಪಾ, ಒಂದು ಪ್ಯೂಪಾ ಅಂದರೆ ಗೂಡಿನೊಳಗಿರುವಂತಹ ಪ್ಯೂಪಾ ಆಫ್ ಸಿಲ್ಕ್ ವಾರ್ಮ್, ರೇಷ್ಮೆ ಹುಳುವಿನ ಒಂದು ಪ್ಯೂಪಾ ಅಥವಾ ಗೂಡಿನೊಳಗಿರ್ತಕ್ಕಂತಹ ಕಂಬಳಿ ಹುಳು ಸಹ ಅದರ ಅಡಲ್ಟ್ ವೆರಿ ಡಿಫ್ರೆಂಟ್ ಫ್ರಮ್ ಅಡಲ್ಟ್ ಮಾತ್, ಅದರ ಪ್ರೌಢ ಚಿಟ್ಟೆಗಿಂತ ಭಿನ್ನವಾಗಿರುತ್ತೆ. Features that are present in the adult are not found in these young ones. ಏನು ಪ್ರೌಢಜೀವಿಗಳಲ್ಲಿ ಕಂಡುಬರುವ ಈ ಲಕ್ಷಣಗಳು ಈ ಮರಿಗಳಲ್ಲಿ ಕಂಡುಬರುವುದಿಲ್ಲವಂತೆ. ಅಂದರೆ ಈ ಫೀಚರ್ಸ್ಗಳು ಅಂದರೆ ಇಲ್ಲಿ ಫ್ರಾಗಲ್ಲಿ ಈ ರೀತಿ ರಚನೆ ಅದರ ಫೀಚರ್ಸ್ ಗುಣಲಕ್ಷಣಗಳೇನಿರುತ್ತೆ, ಈ ಮರಿಗಳಲ್ಲಿ ಆ ರೀತಿ ಏನೂ ಕಂಡುಬರೋದಿಲ್ಲ. ರೇಷ್ಮೆ ಹುಳುವಿನಲ್ಲಿರ್ಬೋದು ಅಥವಾ ಕಪ್ಪೆಯಲ್ಲಿರ್ಬೋದು ಮರಿ ಜೀವಿಗಳೇ ಒಂಥರ ಇರುತ್ತೆ, ಪ್ರೌಢವಾದಂಥ ಅಡಲ್ಟ್ ಚಿಟ್ಟೆ ಅಥವಾ ಫ್ರಾಗೆ ಡಿಫ್ರೆಂಟ್ ಆಗಿರುತ್ತೆ.
features that are present in the adult are not found in these young ones. ಮರಿ ಜೀವಿಗಳಲ್ಲಿ ಪ್ರೌಢಜೀವಿಗಳಲ್ಲಿ ಕಂಡುಬರ್ತಕ್ಕಂತಹ ಗುಣಲಕ್ಷಣಗಳು ಕಂಡುಬರುವುದಿಲ್ಲ. ದೆನ್ ವಾಟ್ ಹ್ಯಾಪನ್ಸ್ ಟು ದ ಟ್ಯಾಡ್ಪೋಲ್ಸ್ ಆರ್ ಕ್ಯಾಟರ್ಪಿಲ್ಲರ್ಸ್ ದೇರ್ ಆಫ್ಟರ್? ಹಾಗಾದರೆ ತದನಂತರ ಗುದಮುಟ್ಟೆ ಅಥವಾ ಕಂಬಳಿ ಹುಳುಗಳು ಏನಾಗುತ್ತೆ? ಹಾಗಾದರೆ ಟ್ಯಾಡ್ಪೋಲ್ಸ್ ಇರುತ್ತಲ್ಲ ಇವೆಲ್ಲ ಏನಾಗ್ಬಿಡತ್ತೆ ಕೇಳ್ತಿದ್ದಾರೆ. You must have seen a beautiful moth emerging out of the cocoon. ನೀವು ಗೂಡಿನಿಂದ ಹೊರಹೊಮ್ಮುವ ಸುಂದರ ಚಿಟ್ಟೆಗಳನ್ನು ನೋಡಿರುತ್ತೀರಿ. ರೇಷ್ಮೆ ಹುಳುವಿನ ಗೂಡುಗಳಿರುತ್ತಲ್ಲ, ಅದು ರೌಂಡ್ ಈ ರೀತಿ ದೊಡ್ಡ ದೊಡ್ಡ ಬಾಕ್ಸು ಅಥವಾ ರೌಂಡ್ದು ಅವುಗಳ ಹುಳಗಳೆಲ್ಲ ಚಿಟ್ಟೆಗಳಾಗಿ ಹೊರಬರೋದನ್ನು ಬಟರ್ಫ್ಲೈ ಆಗಿ ಅಂದವಾದ ಸುಂದರವಾದ ಚಿಟ್ಟೆಗಳಾಗಿ ಕಕ್ಕೂನ್ಸ್ ಅಂತ ಹೇಳಿ ಕರೀತಾರೆ. ಅವುಗಳು ಹೊರಬರೋದನ್ನು ನೋಡಿರ್ತೀರ. ಇನ್ ದ ಕೇಸ್ ಆಫ್ ಟ್ಯಾಡ್ಪೋಲ್ಸ್ ದೇ ಟ್ರಾನ್ಸ್ಫರ್ ಇಂಟು ಅಡಲ್ಟ್ಸ್ ಕೇಪಬಲ್ ಆಫ್ ಜಂಪಿಂಗ್ ಆ್ಯಂಡ್ ಸ್ವಿಮ್ಮಿಂಗ್. ಈ ಗೊದಮೊಟ್ಟೆಗಳ ವಿಷಯದಲ್ಲಿ ಅಂದರೆ ಇನ್ ಕೇಸ್ ಆಫ್ ಟ್ಯಾಡ್ಪೋಲ್ಸ್, ಈ ಟ್ಯಾಡ್ಪೋಲ್ಸಲ್ಲಿ ಈ ಗೊದಮೊಟ್ಟೆ ವಿಷಯದಲ್ಲಿ ಏನಾಗುತ್ತೆ, ಅವು ಕುಪ್ಪಳಿಸುವ ಅಥವಾ ಈಜುವ ಪ್ರೌಢ ಕಪ್ಪೆಗಳಾಗಿ ರೂಪುಗೊಳ್ಳುತ್ತವೆ. ಅಲ್ಲಿ ಚಿಟ್ಟೆಗಳಾಗ್ಬಿಡುತ್ತೆ, ಮಾತಸ್ ಆಗಿ ರೇಷ್ಮೆ ಹುಳುಗಳಲ್ಲಿ ಹೊರಬರುತ್ತೆ ಸುಂದರವಾದ ಚಿಟ್ಟೆಗಳು. ಆದರೆ ಈ ಟ್ಯಾಡ್ಪೋಲ್ಸ್ಗಳಲ್ಲಿ ಏನಾಗುತ್ತೆ, ಈ ರೀತಿ ಈ ಕುಪ್ಪಳಿಸುವ ಅಥವಾ ನೀರಿನಲ್ಲಿ ಈಜುವಂಥ ಕಪ್ಪೆ ಕುಪ್ಪಳಿಸೋದು ನೋಡಿದ್ರದ್ದು ಲೆಗ್ಸು ಮತ್ತು ಹ್ಯಾಂಡ್ಸು ಎಲ್ಲ ಯಾವ ರೀತಿ ಇದೆ, ಈ ರೀತಿ ದೊಡ್ಡದಾಗಿ ರಚನೆಗೊಂಡು ಕುಪ್ಪಳಿಸುವ ಮತ್ತು ಈಜುವ ಟ್ಯಾಡ್ಪೋಲ್ಸಲ್ಲಿ ಈ ರೀತಿ ಬದಲಾವಣೆ. ಅದರಲ್ಲಿ ರೇಷ್ಮೆ ಹುಳುವಿನಲ್ಲಿ ಬ್ಯೂಟಿಫುಲ್ ಮಾತ್ ಕಕ್ಕೂನು ಮಾತ್ ಆಗಿ ಪರಿವರ್ತನೆ ಆದರೆ ಇಲ್ಲಿ ಟ್ಯಾಡ್ಪೋಲ್ಸ್ ಗೊದಮೊಟ್ಟೆಗಳು ಟ್ರಾನ್ಸ್ಫರ್ ಇಂಟು ಅಡಲ್ಟ್ಸ್ ಕೇಪಬಲ್ ಆಫ್ ಜಂಪಿಂಗ್ ಆ್ಯಂಡ್ ಸ್ವಿಮ್ಮಿಂಗ್. ಪ್ರೌಢಾವಸ್ಥೆಯ ಕಪ್ಪೆ ಏನಾಗುತ್ತೆ, ಕುಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳಾಗಿ ಪರಿವರ್ತನೆ ಆಗುತ್ತೆ. ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಲಾರ್ವಾ ಇಂಟು ಆ್ಯನ್ ಅಡಲ್ಟ್ ಥ್ರೂ ಡ್ರಾಸ್ಟಿಕ್ ಚೇಂಜಸ್ ಈಸ್ ಕಾಲ್ಡ್ ಮೆಟಾಮಾರ್ಫೋಸಿಸ್. ಈ ರೀತಿ ಹಠಾತ್ ಬದಲಾವಣೆ, ಟ್ಯಾಡ್ಪೋಲ್ ಇದ್ದಿದ್ದು ಅದರ ಮರಿ ಇದ್ದಿದ್ದು ತಕ್ಷಣ ಕುಪ್ಪಳಿಸುವಂತಹದ್ದು ಅಥವಾ ಸ್ವಿಮ್ ಮಾಡುವಂತಹ ಈ ಒಂದು ತಕ್ಷಣದ ಈ ಒಂದು ಪ್ರೌಢ ಕಪ್ಪೆಗಳಾಗಿ ರೂಪುಗೊಳ್ಳುವ ತೀವ್ರವಾದ ಬದಲಾವಣೆಗಳಿಗೆ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಲಾರ್ವಾ ಇಂಟು ಅಡಲ್ಟ್ ಥ್ರೂ ಎ ಡ್ರಾಸ್ಟಿಕ್ ಚೇಂಜ್, ಅಂದರೆ ಇದೊಂದು ಹಠಾತ್ ಬದಲಾವಣೆ ಅಥವಾ ತೀವ್ರವಾದ ಇಂಥ ಒಂದು ಬದಲಾವಣೆಯನ್ನು ಏನಂತೀವಿ, ಮೆಟಾಮಾರ್ಫೋಸಿಸ್. ವಾಟ್ ವಿ ಕಾಲ್ ರೂಪ ಪರಿವರ್ತನೆ, ಅದರ ರೂಪದಲ್ಲೇ ಪರಿವರ್ತನೆ. ರೂಪ ಅಂದರೆ ನೋಡೋದಕ್ಕೆ ನೋಡಿ ಈ ರೀತಿ ಇದ್ದಿದ್ದು ತಕ್ಷಣ ಈ ರೀತಿ ಅದರ ರೂಪದಲ್ಲಿ ಹಠಾತ್ ಬದಲಾವಣೆ ಉಂಟಾದರೆ ಅದನ್ನು ಮೆಟಾಮಾರ್ಫೋಸಿಸ್, ರೂಪ ಪರಿವರ್ತನೆ ಅಂತೇಳಿ ಕರಿತೀವಿ. ವಾಟ್ ಅಬೌಟ್ ದ ಚೇಂಜಸ್ ದಟ್ ವಿ ಅಬ್ಸರ್ವ್ ಇನ್ ಅವರ್ ಬಾಡಿ ಆ್ಯಸ್ ವಿ ಗ್ರೋ? ಹಾಗಾದರೆ ನಾವು ಸಹ ನಮ್ಮ ದೇಹದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಒಂದು ಸಮಯದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯನಾ? ಇಲ್ಲಿ ವಾಟ್ ಇಸ್ ಮೆಟಾಮಾರ್ಫೋಸಿಸ್ ಅಂದರೆ ದ ಟ್ರಾನ್ಸ್ಫಾರ್ಮೇಷನ್, ಇಲ್ಲಿಂದ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಲಾರ್ವಾ ಇಂಟು ಅಡಲ್ಟ್ ಥ್ರೂ ಎ ಡ್ರಾಸ್ಟಿಕ್ ಚೇಂಜ್ ಇಸ್ ಕಾಲ್ಡ್ ಮೆಟಾಮಾರ್ಫೋಸಿಸ್. ಎಕ್ಸಾಂಪಲ್ ಫ್ರಾಗ್ಗೆ ಕೊಡಬೇಕು. ಡು ಯು ಥಿಂಕ್ ವಿ ಟು ಅಂಡರ್ಗೋ ಮೆಟಾಮಾರ್ಫೋಸಿಸ್? ನಮ್ಮಲ್ಲೂ ಈ ಮೆಟಾಮಾರ್ಫೋಸಿಸ್ ರೂಪ ಪರಿವರ್ತನೆ, ನಮ್ಮ ದೇಹದಲ್ಲೂ ಈ ರೀತಿಯಾದ ರೂಪ ಪರಿವರ್ತನೆಗೊಳಗಾಗುತ್ತೇವಾ? ಅದನ್ನೇನಾದರೂ ನಾವು ಗಮನಿಸ್ಬೋದಾ ಅಂತ. ಇನ್ ಹ್ಯೂಮನ್ ಬೀಯಿಂಗ್ಸ್ ಬಾಡಿ ಪಾರ್ಟ್ಸ್ ಸಿಮಿಲರ್ ಟು ದೋಸ್ ಪ್ರೆಸೆಂಟ್ ಇನ್ ದ ಅಡಲ್ಟ್ಸ್ ಆರ್ ಪ್ರೆಸೆಂಟ್ ಫ್ರಮ್ ದ ಟೈಮ್ ಆಫ್ ಬರ್ತ್. ಆದರೆ ಮಾನವರಲ್ಲಿ ವಯಸ್ಕರಲ್ಲಿ ಕಂಡುಬರುವ ದೇಹದ ಭಾಗಗಳು ಜನನದ ಸಮಯದಿಂದಲೂ ಇರುತ್ತವೆ. ಆದರೆ ನಮ್ಮ ಮನುಷ್ಯರಲ್ಲೇನೋ ಎಲ್ಲ ಅಂಗಗಳು ಆ ಥರ ನಾವು ಹುಟ್ಟಿದ ಮೇಲೆ ಹೊಸ ಅಂಗಗಳು ಯಾವುದು ಬರಲ್ಲ. ಹುಟ್ಟುತ್ತಾನೆ ಎಲ್ಲ ಬಾಡಿ ಪಾರ್ಟ್ಸು ನಮ್ಮ ದೇಹದಲ್ಲಿ ಎಲ್ಲರಿಗೂ ಇರುವಂತೆ ಕೈ, ಕಾಲು, ಕಣ್ಣು, ಮೂಗು ಎಲ್ಲವೂ ಇರುತ್ತೆ. ಅದು ಸ್ವಲ್ಪ ದೊಡ್ಡದಾಗುತ್ತೆ, ಹಿಗ್ಗುತ್ತೆ ಹೊರತು ಯಾವುದೇ ರೀತಿ ಹೊಸ ಒಂದು ದೇಹದ ಭಾಗ ಹುಟ್ಕೊಳ್ಳೋದಾಗಲಿ ಬೇರೆ ರೀತಿಯಾಗಿ ಬದಲಾವಣೆ ಆಗೋದು ಮನುಷ್ಯರಲ್ಲಿ ಕಂಡುಬರೋದಿಲ್ಲ. ಮತ್ತು ಅದೆಲ್ಲವೂ ಜನನದಿಂದಲೇ ಬೈ ದ ಬರ್ತ್ ಟೈಮ್ ಬೈ ದ ಬರ್ತ್ ಟೈಮೇ ಈ ಮನುಷ್ಯನಲ್ಲಿ ಎಲ್ಲ ದೇಹದ ಅಂಗಗಳು ಇರುವುದು ಕಂಡುಬರುತ್ತೆ. ಅದು ಪ್ರೌಢಾವಸ್ಥೆಯಲ್ಲೂ ಆ ದೇಹದ ಎಲ್ಲ ಅಂಗಗಳು ಇರುತ್ತೆ. ಅರ್ಥ ಆಯ್ತಾ? ಓಕೆ ಮೈ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ 6.3 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ
ಆಮೇಲೆ ಕಾಮೆಂಟ್ ಮಾಡಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮಾಡಿ. ಆ್ಯಂಡ್ ನೀವು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ಸ್ ಓದಿ ಆ್ಯಂಡ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಎಲ್ಲ ವಿಡಿಯೋಸು ನಿಮಗೆ ಒಂದು ಲೆಸನ್ ಕಂಪ್ಲೀಟ್ ಸಿಗ್ತದೆ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವಶನ್ಸ್ ಆಗಿ ನಿಮ್ಮ ನೋಟ್ಸ್ ಲಾಸ್ಟಲ್ಲಿ ಆಯಾ ಲೆಸನ್ ಆದಮೇಲೆ ಬರೆದಿಟ್ಕೊಳ್ಳಿ. ಇಟ್ಸ್ ವೆರಿ ಯೂಸ್ಫುಲ್ ಟು ಯುವರ್ ಸ್ಕೂಲ್ ಟೆಸ್ಟ್, ಯೂನಿಟ್ ಟೆಸ್ಟ್ ಅಲ್ಲಿ ಕೊಡ್ತಕ್ಕಂಥ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. 5 examples of YV-parus and OV-parus animals. 5 ಎಕ್ಸಾಂಪಲ್ಸ್ಗಳನ್ನ ಬರೀರಿ OV-parus ಮತ್ತು YV-parus ಅನಿಮಲ್ಸ್ಗೆ. ಇಲ್ಲಿರೋದಾದರೂ ಮೆನ್ಷನ್ ಮಾಡಿ, ಇಲ್ಲ ಅಥವಾ ನೀವೇ ಹೊಸದಾಗಿ ಸರ್ಚ್ ಮಾಡಿ ಬರೀತೀನಿ ಅಂದರೆ ಇಸ್ ವೆಲ್ ಆ್ಯಂಡ್ ಗುಡ್. ರೈಟ್ ಎ ಶಾರ್ಟ್ ನೋಟ್ ಆನ್ ದ ಲೈಫ್ ಸೈಕಲ್ ಆಫ್ ಸಿಲ್ಕ್ ವರ್ಮ್. ಲೈಫ್ ಸೈಕಲ್, ಸಿಲ್ಕ್ ವರ್ಮ್ದು ಲೈಫ್ ಸೈಕಲ್ನ ಶಾರ್ಟಾಗಿ ಬರೆಯೋದಿದ್ರೆ ಬರೀರಿ. ಆ್ಯಂಡ್ explain the different stages of frog starting from egg to adult stage. ಕಪ್ಪೆಯ ಮೊಟ್ಟೆಯಿಂದ ಹಿಡಿದು ಪ್ರೌಢಾವಸ್ಥೆಗೆ ತಲುಪುವ ವಿವಿಧ ಹಂತಗಳನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಡ್ರಾ ಎ ಡಯಾಗ್ರಾಮ್ ಆಫ್ ಲೈಫ್ ಸೈಕಲ್ ಆಫ್ ಫ್ರಾಗ್. ಕಪ್ಪೆಯ ಜೀವನ ಚಕ್ರವನ್ನು ಈ ಡಯಾಗ್ರಾಮ್ ಬರೆಯೋದಕ್ಕೆ ಟ್ರೈ ಮಾಡಿ. ಈಸಿ ಇದೆ, ಕಪ್ಪೆ ಡಯಾಗ್ರಾಮ್ ಎಲ್ಲರೂ ಬಿಡ್ಬೋದು. ಆ್ಯಂಡ್ ದಿಸ್ ಮೆಟಾಮಾರ್ಫೋಸಿಸ್, ಗಿವ್ ಎಕ್ಸಾಂಪಲ್. And how to silkworm change egg to cocoon, egg to moth, and how ಎರಡರದ್ದು ಒಟ್ಟಿಗೆ ಬರೆದ್ಬಿಡಿ. Write or explain the different stages of frog and silkworm ಸ್ಟಾರ್ಟಿಂಗ್ ಫ್ರಮ್ ಎಗ್ ಟು ಅಡಲ್ಟ್ ಸ್ಟೇಜ್. ಅದು ಮೊಟ್ಟೆಯಿಂದ ಹಿಡಿದು ಅಡಲ್ಟ್ ಸ್ಟೇಜ್ ಆಗೋವರೆಗೂ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿ. ಇಲ್ಲೇ ಸಿಗುತ್ತೆ ನಿಮಗೆ ಸಿಲ್ಕ್ ವರ್ಮ್ದು ಯಾವ ರೀತಿ ಬಟರ್ಫ್ಲೈ ಮಾತ್ ಆಗುತ್ತೆ, ಕಕ್ಕೋನು, ಆ್ಯಂಡ್ ಇದು ಟ್ಯಾಡ್ಪೋಲ್ಸ್ ಹೇಗೆ ಚೇಂಜಸ್ ಆಗುತ್ತೆ ಅಂತ ಇದನ್ನು ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.